ನಮಸ್ಕಾರ ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ಒಳಗೆ ಸ್ವಾಗತ. ನಾನು ಮಾನ್ಯ ಆನಂದ್. ಇವತ್ತು ನಾನು ನಿಮ್ಗೆ ತೋರ್ಸಕ್ ಬರ್ತಾ ಇರೋ ಈ ಒಂದು ಫಾರ್ಮ್ ಲ್ಯಾಂಡ್ ಪ್ರಾಪರ್ಟಿ ನಿಯರ್ ಬೈ ನಮ್ಮ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಅಲ್ಲೇ ಇದೆಯಪ್ಪ. ಯಾರು ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ನಾವೀಗ ಫಾರ್ಮ್ ಪ್ಲಾಟ್ ಒಳಗಡೆ ಇದೀವಿ. ಈ ಫಾರ್ಮ್ ಪ್ಲಾಟ್ ನ ಹೆಸರು ಬಂದು SR ಅವೆನ್ಯೂ ಗ್ರೀನ್ಸ್ ಅಂತ. ಸೊ ಇದು ಕಂಪ್ಲೀಟ್ ಆಗಿ 3.5 ಎಕರೆಯಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ದು 22 ಯೂನಿಟ್ಸ್ ಆಗಿ ಡಿವೈಡ್ ಆಗಿದೆ. ಅಷ್ಟಲ್ಲೇ ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಈ ತರ ಇನ್ನ ಎಕ್ಸ್ಟ್ರಾ ಅಮ್ಯುನಿಟೀಸ್ ಕೂಡ ಇವ್ರು ಕೊಡ್ತಾ ಇದಾರೆ. ಸೊ ಇನ್ನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನ ಈ ಪ್ರಾಜೆಕ್ಟ್ ನ ಲೀಡ್ ಆಗಿರ್ತಕ್ಕಂತ ಒಬ್ರ ಹತ್ರ ಮಾತಾಡೋಣ ಬನ್ನಿ. ಸೊ ಇವಾಗ ನಮ್ ಜೊತೆ SR ಅವೆನ್ಯೂ ಗ್ರೀನ್ಸ್ ಅವರ ಲೀಡ್ ನಮ್ ಜೊತೆ ಇದ್ದಾರೆ. ಸೊ ಅವ್ರ ಹತ್ರ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ನಿಮ್ಮ SR ಅವೆನ್ಯೂ ಗ್ರೀನ್ ಪ್ರಾಜೆಕ್ಟ್ಸ್ ನ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್. ಸೊ ಮೇಡಮ್, ಇದು SR ಅವೆನ್ಯೂ ಗ್ರೀನ್ಸ್ ಫಾರ್ಮ್ ಲ್ಯಾಂಡ್ ಮಾಡಿರೋದು ನಾವು. ಇದು ಬಂದು ನಿಮಗೆ ಎಕ್ಸಾಕ್ಟ್ ಆಗಿ ನೆಲಮಂಗಲ ಮತ್ತೆ ದೊಡ್ಡಬಳ್ಳಾಪುರ ಮೇನ್ ರೋಡ್ ಏನಿದೆಯೋ ಕನ್ಮಂಗ್ಲ ಅನ್ನೋ ವಿಲೇಜ್ ಅಲ್ಲಿ ಬರುತ್ತೆ. ಸೊ ಈ ಲ್ಯಾಂಡ್ ಬಂದು ಎಕ್ಸಾಕ್ಟ್ ಆಗಿ ನಿಮಗೆ 3 acres 28 ಕುಂಟಾಸ್ ಇದೆ. ಸೊ 3 acres 28 ಕುಂಟಾಸ್ ಅಲ್ಲಿ ಇಂಡಿವಿಜುವಲ್ ಆಗಿ 22 ಯೂನಿಟ್ಸ್ ಮಾಡಿದ್ವಿ. 22 ಫಾರ್ಮ್ ಯೂನಿಟ್ಸ್ ಬರುತ್ತೆ ಇಲ್ಲಿ. ಸೊ ಟೋಟಲ್ ಆಗಿ ಬಂದು ಗೇಟೆಡ್ ಕಮ್ಯುನಿಟಿ ಇದೆ ಇದು. ಸೊ ಎವ್ರಿ ಇಂಡಿವಿಜುವಲ್ ಪ್ಲಾಟ್ಸ್ ಗೆ ನೀವು ನೋಡಬಹುದು ಈ ತರ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಇದೆ, ವಾಟರ್ ಕನೆಕ್ಷನ್ಸ್ ಇದೆ. ಸೊ ಮತ್ತೆ ಸೈಟ್ ಮಾರ್ಕಿಂಗ್ ಸ್ಟೋನ್ಸ್ ಬರುತ್ತೆ. ಮತ್ತೆ ಇಂಡಿವಿಜುವಲ್ ಪ್ಲಾಟ್ಸ್ ಗೆ ನಿಮಗೆ ಮೆಜರ್ಮೆಂಟ್ ಸ್ಟೋನ್ಸ್ ಇದೆ. ಸೊ ನೀವು ಫರ್ದರ್ ಅಲ್ಲಿ ಏನಾದ್ರು ಫೆನ್ಸಿಂಗ್ ಮಾಡ್ಕೊಳಂಗಿದ್ರೆ ಮಧ್ಯದಲ್ಲಿ ಡಿವೈಡ್ ಮಾಡ್ಕೊಬಹುದು ಫೆನ್ಸಿಂಗ್ ಮಾಡ್ಬಿಟ್ಟು. ಮತ್ತೆ ಆಲ್ರೆಡಿ ಡ್ರೈನ್ ವರ್ಕ್ ಕಂಪ್ಲೀಟ್ ಆಗಿದೆ. ಕರ್ವ್ ಸ್ಟೋನ್ಸ್ ಹಾಕ್ತಿದೀವಿ. ಎಲೆಕ್ಟ್ರಿಕ್ ಪೋಲ್ಸ್ ಬಂದಿದೆ ನಿಮಗೆ. ಸೊ ಇನ್ನು ನಿಮ್ಗೆ ಬಂದು ಇನಿಷಿಯಲಿ ಬಂದು ಕ್ಲಬ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ವಿ. ಸೊ ಕ್ಲಬ್ ಹೌಸ್ ಬಂದು ನಿಮ್ಗೆ ಒಂದು 2 BHK ವಿಲಾ ಸ್ಟೈಲ್ ಕ್ಲಬ್ ಹೌಸ್ ಬರುತ್ತೆ. ಸೊ ಇಲ್ಲಿ ಇರುವಂತಹ ಯಾರು ನಮ್ ಬೈಯರ್ಸ್ ಪರ್ಚೇಸ್ ಮಾಡ್ತಾರೋ 22 ಯೂನಿಟ್ಸ್ ಅವರಿಗೆ ಆ ಕ್ಲಬ್ ಹೌಸ್ ಬೆನಿಫಿಟ್ಸ್ ಇರುತ್ತೆ. ಲೈಕ್ ಸ್ವಿಮ್ಮಿಂಗ್ ಪೂಲ್ ಇರ್ಲಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇರ್ಲಿ. ಸೊ ಇದನ್ನ ಅವರು ಪಡಿಬಹುದು ಇಲ್ಲಿ. ಸೊ ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಬರುತ್ತೆ. ಮತ್ತೆ ಎಂಟ್ರೆನ್ಸ್ ಆರ್ಚ್ ಇರುತ್ತೆ, ಗೇಟ್ ಬರುತ್ತೆ ನಿಮಗೆ ಇಲ್ಲಿ. ಸೊ ಈ ತರ ಇಷ್ಟು ಡೆವಲಪ್ಮೆಂಟ್ಸ್ ನಾವು ಪ್ರೊವೈಡ್ ಮಾಡ್ತಿಲ್ಲ, ಆಲ್ರೆಡಿ ಆಗೋಗಿದೆ. ಕಂಪ್ಲೀಟ್ ಆಗಿದೆ, ಅಮ್ಯುನಿಟೀಸ್ ಕಂಪ್ಲೀಟ್ ಆಗಿದೆ ಇಲ್ಲಿ ಪ್ರಾಜೆಕ್ಟ್ ಅಲ್ಲಿ. ಸೊ ಬೇರೆ ಪ್ರಾಜೆಕ್ಟ್ಸ್ ತರ ನಾವು ಮಾಡ್ತೀವಿ ಅಂತ ಹೇಳಿ ಅದನ್ನ ಹಾನರ್ ಮಾಡದೇ ಇರೋ ತರ ಇಲ್ಲ ಇಲ್ಲಿ. ಸೊ ನಿಮ್ ಕಣ್ ಮುಂದೆ ಇದೆ ಲೈವ್ ಆಗಿ ಎಲ್ಲಾ ಕನ್ಸ್ಟ್ರಕ್ಷನ್ 80% ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ. ಸೊ 80% ಡೆವಲಪ್ಮೆಂಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಹೌದು ಮೇಡಮ್, ಕಂಪ್ಲೀಟ್ ಆಗಿದೆ. ಸರ್ ಎಕ್ಸಾಕ್ಟ್ ಲೊಕೇಶನ್ ಅಂತ ಎಲ್ಲಿ ಬರುತ್ತೆ ಸರ್? ಮೇಡಮ್ ಎಕ್ಸಾಕ್ಟ್ ಲೊಕೇಶನ್ ನೀವು ನೆಲಮಂಗಲ ಇಂದ ನಿಮಗೆ 20 minutes ಡ್ರೈವ್ ವಡಗೇರೆ ವಿಲೇಜ್ ಇದು ಇದ್ರ ಹೆಸರು. ಸೊ ಕನ್ಮಂಗ್ಲ ಸರ್ಕಲ್ ಲೆಫ್ಟ್ ತಗೊಂಡ್ರೆ ನೀವು ವಡಗೇರೆ ವಿಲೇಜ್ ಬರ್ತೀರಾ. ಸೊ ಆ ವಿಲೇಜ್ ಅಲ್ಲಿ ಲೊಕೇಟ್ ಆಗಿರುವಂತ SR ಅವೆನ್ಯೂ ಫಾರ್ಮ್ಸ್ ಇದು. ಇಲ್ಲಿಂದ ನಿಮ್ಗೆ ಏರ್ಪೋರ್ಟ್ ಬಂದು ಅರೌಂಡ್ 45 minutes ಡ್ರೈವ್ ಇರುತ್ತೆ. ಸರೌಂಡಿಂಗ್ ಅಲ್ಲಿ ಬಂದು ದೊಡ್ಡಬಳ್ಳಾಪುರ ಬರುತ್ತೆ. ದೊಡ್ಡಬಳ್ಳಾಪುರಕ್ಕೆ ನಿಮ್ಗೆ 20 minutes ಡ್ರೈವ್ ಇದೆ. ತ್ಯಾಮಗೊಂಡು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಸೊ ಸ್ಕೂಲ್ಸ್ ಅಂಡ್ ಕಾಲೇಜಸ್ಗೆಲ್ಲ ಆಲ್ಮೋಸ್ಟ್ ಎಲ್ಲ ನಿಯರ್ ಬೈ ಇದೆ ಮೇಡಮ್. ಎಲ್ಲ ಆಕ್ಸೆಸಿಬಿಲಿಟಿ ನಿಮಗೆ ಒಂದು 2 kilometers ಅಲ್ಲಿ ಇದೆ. ಕ್ರಿಸ್ತು ಜಯಂತಿ ಸ್ಕೂಲ್ ಬಂದು ನಿಮಗೆ 1.2 kilometers ದೂರದಲ್ಲಿದೆ. ಮತ್ತೆ ಬೈನ್ಮಂಗ್ಲ ರೈಲ್ವೆ ಸ್ಟೇಷನ್ ಬರುತ್ತೆ, ಇಲ್ಲಿಂದ 2 kilometers ಇದೆ. ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಬರುತ್ತೆ, ಅದು ನಿಮ್ಗೆ ಎಕ್ಸಾಕ್ಟ್ ಆಗಿ ಒಂದು 7 to 8 kilometers ಇದೆ ಈ ಲೊಕೇಶನ್. ಸರ್ ಡಾಕ್ಯುಮೆಂಟೇಶನ್ ಬಗ್ಗೆ? ಮೇಡಮ್ ಡಾಕ್ಯುಮೆಂಟೇಶನ್ ಬಂದು ನಾವು ಕಸ್ಟಮರ್ ಬುಕಿಂಗ್ ಮಾಡ್ಕೊಂಡಾಗ ಅವ್ರಿಗೆ ಡಾಕ್ಯುಮೆಂಟ್ ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮ ಕಡೆಯಿಂದ ಒಂದು ಸೆಟ್ ಆಫ್ ದಿ ಡಾಕ್ಯುಮೆಂಟ್ಸ್ ಆಲ್ರೆಡಿ ಲೀಗಲೈಸ್ ಆಗಿದೆ. ಸೊ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ನೀವು ನಿಮ್ ಲಾಯರ್ ಬೇಕಾದ್ರೆ ಡಾಕ್ಯುಮೆಂಟ್ಸ್ ನ ಲೀಗಲ್ ಕೊಟ್ಟು ಚೆಕ್ ಮಾಡಿಸ್ಕೊಬಹುದು. ನಿಮ್ ಲಾಯರ್ ಏನಾದ್ರು ಅದಕ್ಕೆ ಲ್ಯಾಂಡ್ ರಿಲೇಟೆಡ್ ಚೆಕ್ ಲಿಸ್ಟ್ ಏನಾದ್ರು ಕೇಳಿದ್ರೆ ಅದಕ್ಕೆ ಬೇಕಾಗಿರುವಂತ ಅಟ್ಯಾಚ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ನೀವು ಲೀಗಲ್ ಮಾಡಿಸ್ಕೊಬಹುದು. ಸೊ ನೋ ಇಶ್ಯೂ ಅದ್ರ ಬಗ್ಗೆ. ಸೊ ಪ್ರೈಸಿಂಗ್ ಏನ್ ಮಾಡ್ತಿದ್ದೀರಾ ಸರ್? ಸೊ ನಾವು ಆಕ್ಚುಲ್ ಆಗಿ ಇವತ್ತು ಇನಾಗ್ರೇಷನ್ ಇರೋದ್ರಿಂದ ಇವತ್ತಿನ ಪ್ರೈಸ್ ಲಾಂಚ್ ಮಾಡ್ತಿರೋದು ಬಂದು ನಾವು 899 rupees ಕೋಟ್ ಮಾಡ್ತಿದೀವಿ. ಸೊ 899 rupees ಕೋಟ್ ಮಾಡ್ತಿದೀವಿ ಪ್ರೈಸ್ ನಾವು. ಸೊ ಈ ಪ್ರೈಸ್ ಬಂದು ನಿಮ್ಗೆ ಡೆವಲಪ್ಮೆಂಟ್ ಆಗ್ತಾ ಸ್ಟೇಜ್ ಬೈ ಸ್ಟೇಜ್ ರಿವೈಸ್ ಆಗುತ್ತೆ. ಸೊ ಅಟ್ ಪ್ರೆಸೆಂಟ್ ಗೆ 899 rupees ನಾವು ಕೋಟ್ ಮಾಡ್ತಿದೀವಿ ಪ್ರೆಸೆಂಟ್ಲಿ. ಸೊ ಲಾಂಚ್ ಆಫರ್ ಅಂತ 899 rupees ಗೆ ಪರ್ ಸ್ಕ್ವೇರ್ ಫೀಟ್ ನ ಇವರು ಸರ್ಟಿಫಿಕೇಟ್ ಇದ್ದಾರೆ ಸರ್. ಹಾಗೆ ಈಗ ಮಿನಿಮಮ್ ಇಷ್ಟು ಸ್ಕ್ವೇರ್ ಫೀಟ್ ತಗೋಬೇಕು ಅಂತಂದ್ರೆ ನೀವು? ಹೌದು ಮೇಡಮ್, ಇದು ಫಾರ್ಮ್ ಲ್ಯಾಂಡ್ ಇರೋದ್ರಿಂದ ನಿಮ್ಗೆ 5.5 ಕುಂಟಾಸ್ ಅಬೌವ್ ಇರಬೇಕು ಫಾರ್ಮ್ ಲ್ಯಾಂಡ್, ಇಲ್ಲಾಂದ್ರೆ ರಿಜಿಸ್ಟ್ರೇಷನ್ ಆಗೋದಿಲ್ಲ ಫಾರ್ಮ್ ಲ್ಯಾಂಡ್. ಸೊ ಇದು ಬಂದು ಎಕ್ಸಾಕ್ಟ್ ಆಗಿ ನಿಮ್ಗೆ 6000 square feet ಬರುತ್ತೆ ಲ್ಯಾಂಡ್. ಸೊ 6000 square feet ಇದೆ, 5.5 ಕುಂಟೆ ಬರುತ್ತೆ ಲ್ಯಾಂಡ್. ಸೊ ಮಿನಿಮಮ್ 6000 square feet ನೀವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ಈಗ ನೆಕ್ಸ್ಟ್ ಏನ್ ಬೆನಿಫಿಟ್ ಸಿಗುತ್ತೆ ಸರ್ ಕಸ್ಟಮರ್ಸ್ ಪರ್ಚೇಸ್ ಮಾಡೋಕೆ? ಕಸ್ಟಮರ್ ಗೆ ಬೆನಿಫಿಟ್ಸ್ ಏನು ಅಂದ್ರೆ ನಾವು ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಕಸ್ಟಮರ್ಸ್ ಗೆ ಎವ್ರಿ ಇಂಡಿವಿಜುವಲ್ ಪ್ಲಾಟ್ಸ್ ಗೆ ಸೊ 20 to 25 ಪ್ಲಸ್ ಫ್ರೂಟ್ ಆರ್ಚಿಡ್ ಅಂತ ಹೇಳಿ ಫ್ರೂಟ್ ಪ್ಲಾಂಟ್ಸ್ ಪ್ರೊವೈಡ್ ಮಾಡ್ತೀವಿ. ವೆರೈಟೀಸ್ ಆಫ್ ಫ್ರೂಟ್ಸ್ ಲೈಕ್ ನಿಮ್ಗೆ ಮ್ಯಾಂಗೋ, ಗೋವಾ, ಜಾಕ್ ಫ್ರೂಟ್, ಅವಕಾಡೋ, ಸಪೋಟ, ಪಪಾಯ, ಈ ತರ ಪ್ಲಾಂಟ್ಸ್ ನ ಪ್ರೊವೈಡ್ ಮಾಡ್ತೀವಿ, ಫ್ರೂಟ್ ಪ್ಲಾಂಟ್ಸ್. ಸೊ ಥರ್ಡ್ ಪೋರ್ಷನ್ ಅಲ್ಲಿ ಬಂದು ನಾವೇನ್ ಮಾಡ್ತೀವಿ ಅಂದ್ರೆ ಹಾರ್ಡ್ ವುಡ್, ಸಿಲ್ವರ್ ಆಗ್ಲಿ, ಸ್ಯಾಂಡಲ್ ಆಗ್ಲಿ ಅಥವಾ ಟೀಕ್ ಆಗ್ಲಿ, ಸೊ ಇದನ್ನ ಪ್ರೊವೈಡ್ ಮಾಡ್ತಿದ್ವಿ. 10 to 12 ನಿಮಗೆ ಹಾರ್ಡ್ ವುಡ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಇದು ನಿಮಗೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್. ಇವತ್ತು ನೀವೇನು ದುಡ್ಡು ಹಾಕಿ ನೀವು ಇನ್ವೆಸ್ಟ್ ಮಾಡಿ ಲ್ಯಾಂಡ್ ತಗೊಂತಿದ್ದೀರಾ, ಸೊ ಅದು ನಿಮ್ಗೆ 10 ವರ್ಷ ಆದ್ಮೇಲೆ ನಿಮ್ಗೆ ಅದು ಗ್ರೋತ್ ಬರುತ್ತೆ. ಸೊ ಅದರಿಂದ ನೀವು ಬೆನಿಫಿಟ್ಸ್ ಪಡಿಬಹುದು.
ಓಕೆ ಸೊ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಎಲ್ಲ ಯಾವ ತರ ಇದೆ ಈ ಕಡೆ? ಸರೌಂಡಿಂಗ್ ಇನ್ ದ ಸೆನ್ಸ್ ಮೇಡಮ್, ನಿಮಗೆ ಸರೌಂಡಿಂಗ್ ಅಲ್ಲಿ ನಿಯರ್ ಬೈ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ, ಟೆಂಪಲ್ಸ್ ಇದೆ, ಎಲ್ಲ ನಿಮ್ಗೊಂದು 4 to 5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಬರುತ್ತೆ ನಿಮಗೆ ಸ್ಕೂಲ್ಸ್ ಕಾಲೇಜಸ್ ಎಲ್ಲ. ಟೆಂಪಲ್ಸ್ ಬಂದು ನಿಮ್ಗೆ 1-2 ಕಿಲೋಮೀಟರ್ಸ್ ಇದೆ. ಸ್ಕೂಲ್ ಬಂದು 1.2 ಕಿಲೋಮೀಟರ್ಸ್ ಗೆ ಕ್ರಿಸ್ತು ಜಯಂತಿ ಅಂತ ಸ್ಕೂಲ್ ಇದೆ ಇಲ್ಲಿ ಸರೌಂಡಿಂಗ್ ಅಲ್ಲಿ. ಸೊ ಇಷ್ಟು ಡೆವಲಪ್ಮೆಂಟ್ಸ್ ಇದೆ ಇಲ್ಲಿ ಸರೌಂಡಿಂಗ್ ಅಲ್ಲಿ. ಅಡಿಷನಲ್ ಬೆನಿಫಿಟ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನ್ ಸಿಗ್ಬೋದು? ಅಡಿಷನಲ್ ಬೆನಿಫಿಟ್ಸ್ ಅಂದ್ರೆ ನಾವು ನಿಮ್ಗೆ ಏನ್ ಮಾಡ್ಕೊಡ್ಬೋದು ಅಂದ್ರೆ, ನೀವು ಒಂದು ಕನ್ಸ್ಟ್ರಕ್ಷನ್ ಕಾಟೇಜ್ ಮಾಡ್ಕೊಬೇಕು. ಸೊ ಕಾಟೇಜ್ ನಾವು ನಮ್ ಕಡೆಯಿಂದಾನೇ ಬೇಕಾದ್ರೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ, ಅಲ್ಲಿ ಎಕ್ಸ್ಕ್ಲೂಡಿಂಗ್ ಇರುತ್ತೆ. ಸೊ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ನೀವು 1 or 2 BHK ಕಾಟೇಜ್ ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ Airbnb ಗೆ ಟೈ ಅಪ್ ಮಾಡ್ಕೊಡ್ತೀವಿ. ಸೊ ಟೈ ಅಪ್ ಮಾಡ್ಕೊಡೋದ್ರಿಂದ ನಿಮಗೆ ಮಂತ್ಲಿ ನಿಮ್ಗೆ ಇನ್ಕಮ್ ಆಗುತ್ತೆ. ಸೊ ನೀವೇನ್ ಕಾಟೇಜ್ ಇನ್ವೆಸ್ಟ್ ಮಾಡಿರ್ತೀರಾ ಅದರಿಂದ ನೀವು ಬೆನಿಫಿಟ್ಸ್ ಪಡಿಬಹುದು. ಸೊ ತಿಂಗಳಿಗೆ ನಿಮ್ಗೆ 1 BHK ಗಾಗ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 15,000 to 20,000 rupees ರಿಟರ್ನ್ಸ್. 2 BHK ಇದ್ರೆ ಅರೌಂಡ್ 30,000 rupees ವರೆಗೂ ನಿಮ್ಗೆ ರೆಂಟಲ್ ಬೆನಿಫಿಟ್ಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಕನ್ಸ್ಟ್ರಕ್ಷನ್ ಇರುತ್ತೆ ಇದು ಬೆನಿಫಿಟ್ಸ್ ನಿಮಗೆ. ಸೊ ಕನ್ಸ್ಟ್ರಕ್ಷನ್ ನೀವು ನಿಮ್ ಕಡೆಯಿಂದ ನಮ್ ಕಡೆಯಿಂದಾನೇ ಕನ್ಸ್ಟ್ರಕ್ಷನ್ಸ್ ಕೂಡ ಇದೆ. ನಿಮಗೆ ಬೇಸಿಕ್ ಕನ್ಸ್ಟ್ರಕ್ಷನ್ ಅಂದ್ರೆ ಬೇಸಿಕ್ ಆಗು ಮಾಡ್ಕೊಡ್ತೀವಿ, ಅಥವಾ ನಿಮ್ಗೆ ಲಕ್ಸುರಿ ಆಗ್ಬೇಕಂದ್ರೆ ಲಕ್ಸುರಿ ಕನ್ಸ್ಟ್ರಕ್ಷನ್ಸ್ ಕೂಡ ಮಾಡ್ಕೊಡ್ತೀವಿ. ಕಸ್ಟಮರ್ ಯಾವ ರೀತಿ ಹೌದು, ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಅದಕ್ಕೆ ನಿಮಗೆ ಪ್ಲಾನ್ಸ್ ಕೂಡ ಇದೆ ನಮ್ಮ ಹತ್ರ. 1 BHK, 2 BHK, 1.5 BHK ಪ್ಲಾನ್ಸ್ ಆ ತರ ಬರುತ್ತೆ. ಸೊ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಸೊ ಅದಕ್ಕಂತ ಮಾಡೆಲ್ ರೆಫರೆನ್ಸ್ ಅಂತಾನೆ ನಾವು ಕ್ಲಬ್ ಹೌಸ್ ಮಾಡ್ತಿದ್ವಿ. ಸೊ ಅದನ್ನ ನೋಡಿ ಕಸ್ಟಮರ್ಸ್ ಹೇಳೋರು ಕೂಡ ಸೇಮ್ ಬೇಕಾದ್ರೆ ಅದೇ ತರಾನು ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಸೊ ಕನ್ಸ್ಟ್ರಕ್ಷನ್ ಪರ್ಪಸ್ ಗೋಸ್ಕರ ಸೊ ನೀವು ಕ್ಲಬ್ ಹೌಸ್ ಒಂದು ಮಾಡೆಲ್ ಕಾಟೇಜ್ ಮಾಡ್ತೀವಿ ಕ್ಲಬ್ ಹೌಸ್. ಸೊ ಅಲ್ಲಿ ಬಂದು ನಿಮ್ಗೆ ಕ್ಲಬ್ ಹೌಸ್ ಅಲ್ಲಿ ಬಂದು ನಿಮ್ಗೆ ಕ್ಲಬ್ ಹೌಸ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇರುತ್ತೆ, ಮತ್ತೆ ಪಾರ್ಕಿಂಗ್ ಇರುತ್ತೆ. ಸೊ ಓನ್ಲಿ ಫಾರ್ ನಮ್ಮ ಫಾರ್ಮ್ ಲ್ಯಾಂಡ್ ಯೂನಿಟ್ಸ್ ಕಸ್ಟಮರ್ಸ್ ಮಾತ್ರ. ಸೊ ಇಂಟೀರಿಯರ್ ಸ್ಪೇಸಿಂಗ್ ರೋಡ್ಸ್ ಎಲ್ಲ ಯಾವ ತರ ಇದೆ? ರೋಡ್ಸ್ ಬಂದು ನಿಮಗೆ ಇದು ಎಕ್ಸಾಕ್ಟ್ ಆಗಿ 30 feet ರೋಡ್ ಬರುತ್ತೆ ಮೇಡಂ. 30 feet ರೋಡ್, 30 feet ಸ್ಪೇಷಿಯಸ್ ರೋಡ್ ಬರುತ್ತೆ ನಿಮಗೆ. ಓಕೆ, ಸೊ ಇದು ಇಂಟೀರಿಯರ್ಸ್ ಅಲ್ಲಿ ಗೇಟೆಡ್ ಕಮ್ಯುನಿಟಿ ಒಳಗಡೆ, ಗೇಟೆಡ್ ಕಮ್ಯುನಿಟಿ 30 feet ರೋಡ್ ಬರುತ್ತೆ. ನಾರ್ಮಲ್ ಆಗಿ ಫಾರ್ಮ್ ಲ್ಯಾಂಡ್ ಅಲ್ಲಿ ಯಾರು ಇಷ್ಟು ವೈಡ್ ರೋಡ್ಸ್ ಮಾಡೋದಿಲ್ಲ, ಬಟ್ ನಾವು ವೈಡ್ ರೋಡ್ಸ್ ಮಾಡಿದೀವಿ ಇಲ್ಲಿ. ಓಕೆ, ಸೊ ಈ ಪ್ರಾಜೆಕ್ಟ್ ಮ್ಯಾಕ್ಸಿಮಮ್ ಎಷ್ಟು ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಮೇಡಂ? ಮ್ಯಾಕ್ಸಿಮಮ್ ನಿಮ್ಗೆ ಈ ಪ್ರಾಜೆಕ್ಟ್ ಬಂದು ವಿತಿನ್ 2 months ಅಲ್ಲಿ ಕಂಪ್ಲೀಟ್ ಆಗುತ್ತೆ ಮೇಡಂ. ಯಾಕಂದ್ರೆ ನಾವು ಈ ಪ್ರಾಜೆಕ್ಟ್ ಮಾಡಿದಾಗಿಂದ ಇವತ್ತಿನವರೆಗೂ ಯಾವುದೇ ತರ ಕನ್ಸ್ಟ್ರಕ್ಷನ್ ನ ಸ್ಟಾಪ್ ಮಾಡಿಲ್ಲ. ಡೆವಲಪ್ಮೆಂಟ್ ವೈಸ್ ಅಲ್ಲಿ ಡೆವಲಪ್ಮೆಂಟ್ ನಡೀತಾನೆ ಇದೆ. ಮತ್ತೆ ಡೆವಲಪ್ಮೆಂಟ್ ಕೂಡ ಯಾವುದೇ ತರ ನಾವು ಕಾಸ್ಟ್ ಕಟ್ಟಿಂಗ್ ಮಾಡಿಲ್ಲ. ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋ ನಾವು, ಇದು ಸ್ಲ್ಯಾಬ್ಸ್ ಆಗಿರ್ಲಿ ಅಥವಾ ಪೋಲ್ಸ್ ಆಗಿರ್ಲಿ. ಸೊ ವಿತಿನ್ 2 months ಅಲ್ಲಿ ನಿಮ್ಗೆ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿರುತ್ತೆ ನಮ್ಮ ಕಡೆಯಿಂದ. ಸೊ ಫರ್ದರ್ ಇದು ನಿಮ್ಗೆ ರೋಡ್ ಲೆವೆಲಿಂಗು ಮತ್ತೆ ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಬರುತ್ತೆ. ನೆಕ್ಸ್ಟ್ ಪ್ಲಾಂಟೇಶನ್ಸ್ ಬರುತ್ತೆ. ಎವ್ರಿ ಇಂಡಿವಿಜುವಲ್ ಪ್ಲಾಟ್ಸ್ ಗೆ ನಿಮ್ಗೆ ಮೋರ್ ದನ್ 20 to 25+ ಪ್ಲಾಂಟೇಶನ್ಸ್ ಬರುತ್ತೆ, ಮತ್ತೆ ಹಾರ್ಡ್ ವುಡ್ ಬರುತ್ತೆ ಎವ್ರಿ ಇಂಡಿವಿಜುವಲ್ ಪ್ಲಾಟ್ಸ್ ಗೆ. ಸೊ ನಾವೇನ್ ಮಾಡಿದೀವಿ ಅಂದ್ರೆ, ಒಂದು ಯೂನಿಟ್ ಅಲ್ಲಿ 3 ಪಾರ್ಟಿಷನ್ಸ್ ಮಾಡ್ಕೊಂಡಿದೀವಿ 6,000 square feet ಅಲ್ಲಿ. ಸೊ ಫಸ್ಟ್ ಪಾರ್ಟಿಷನ್ ವಿಲ್ ಬಿ ಫಾರ್ ಕಾಟೇಜ್. ಸೊ ಕಾಟೇಜ್ ಎಕ್ಸ್ಕ್ಲೂಡಿಂಗ್ ಇರುತ್ತೆ. ಸೆಕೆಂಡ್ ಪಾರ್ಟೇಜ್ ಬಂದು ಫ್ರೂಟ್ ಆರ್ಚಿಡ್ ಅಂತ ಹೇಳಿ 20 to 25+ ಪ್ಲಾಂಟ್ಸ್ ಬರುತ್ತೆ, ಫ್ರೂಟ್ ಪ್ಲಾಂಟ್ಸ್. ಥರ್ಡ್ ಪಾರ್ಟ್ ಬಂದು ಹಾರ್ಡ್ ವುಡ್. ಸೊ ಇದು ನಮ್ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಮೇಂಟೆನೆನ್ಸ್ ಕೂಡ ನಮ್ಮ ಕಡೆಯಿಂದ ಇರುತ್ತೆ. 1 year ಮೇಂಟೆನೆನ್ಸ್ ಫ್ರೀ ಇರುತ್ತೆ. 1 year ಮೇಂಟೆನೆನ್ಸ್ ಫ್ರೀ ಕೂಡ ಕೊಡ್ತಾ ಇದ್ದೀರಾ? ಹೌದು. ಸೊ ವೆರಿ ಸ್ಪೀಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಖಂಡಿತ ಮೇಡಮ್, ಹೌದು. ನೀವೇ ನೋಡಬಹುದು ಈ ಕಡೆ. ಹೌದು, ಕನ್ಸ್ಟ್ರಕ್ಷನ್ ಸ್ಪೀಡ್ ಆಗಿ ನಡೀತಿದೆ. ಸೊ ಈಗ ನಮ್ಮ NR ಪ್ರಾಪರ್ಟಿ ವ್ಯೂವರ್ಸ್ ಗೆ ನಿಮ್ ಕಡೆಯಿಂದ ಡಿಸ್ಕೌಂಟ್ ಅಥವಾ ಆಫರ್ ಸ್ಪೆಷಲ್ ಆಗಿ ಕೊಡ್ತಿದ್ದೀರಾ ಸರ್? ನಿಮ್ ಕಡೆಯಿಂದ ವ್ಯೂವರ್ಸ್ ಬಂದ್ರೆ ನಮ್ಮ ಕಡೆಯಿಂದ 50 rupees per square feet ನಾನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಮತ್ತೆ ದಟ್ಟು ನಮ್ಮ ಹತ್ರ ಇರೋದು ಇವಾಗ ಲಿಮಿಟೆಡ್ ಪ್ಲಾಟ್ಸ್. ಆಲ್ರೆಡಿ ಮೋರ್ ದನ್ 9 plots ನಮ್ಮ ಹತ್ರ ಬುಕಿಂಗ್ಸ್ ಆಗೋಗಿದೆ. ಸೊ ನಿಮ್ ಕಸ್ಟಮರ್ಸ್ ಯಾರೇ ಬರ್ಲಿ ಅವ್ರು ಬೇಕಾದ್ರೆ 50 rupees ಆನ್ per square feet ನಾನು ನೆಗೋಶಿಯೇಟ್ ಮಾಡ್ಕೊಡ್ತೀನಿ ನಮ್ಮ ಕಡೆಯಿಂದ. ಸೊ ಇವಾಗ ವ್ಯೂವರ್ಸ್ ಅಥವಾ ಇಲ್ಲಿ ಕಸ್ಟಮರ್ಸ್ ನಿಮಗೆ ಪರ್ಚೇಸ್ ಮಾಡೋಕೆ ಬರಬೇಕು ಅಂತಿದ್ರೆ ನಿಮ್ ಕ್ಯಾಬ್ ಫೆಸಿಲಿಟೀಸ್ ಅನ್ನು ಹೌದು ಮೇಡಮ್, ಡೋರ್ ಸ್ಟೆಪ್ ಪಿಕಪ್ ಇರುತ್ತೆ. ಸೊ ಅಲ್ಲಿಂದ ಲೇಔಟ್ ಗೆ ನಿಮಗೆ ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ. ಫ್ರೀ ಕ್ಯಾಬ್ ವಿಸಿಟ್ ಇರುತ್ತೆ ಎವ್ರಿ ಕಸ್ಟಮರ್ ಗೆ. ಸೊ ಈಗ ನೀವೇ ಓನರ್ ಆಗಿರೋದ್ರಿಂದ ಸೊ ಮಿಡಲ್ ಮ್ಯಾನ್ ಗೆ ಏನಾದ್ರು ನೀವು ಅವೇಲ್ ಮಾಡಿ ಮಿಡಲ್ ಮ್ಯಾನ್ ಆಗ್ಲಿ ಅಥವಾ ಯಾರೇ ಬ್ರೋಕರೇಜಸ್ ಆಗ್ಲಿ ಅವ್ರು ನಾವು ಎಂಟರ್ಟೈನ್ ಮಾಡೋದಿಲ್ಲ. ಸೊ ಏನೇ ಇದ್ರು ನಮ್ಮ ಕಡೆಯಿಂದಾನೇ ಡೈರೆಕ್ಟ್ ಸೇಲ್ಸ್ ಇರುತ್ತೆ, ಯಾರು ಆತರ ಮಧ್ಯದಲ್ಲಿ ಇರೋದಿಲ್ಲ. ಸೊ ಯಾವುದೇ ಬುಕಿಂಗ್ ಆದ್ರೂ ಸ್ಟ್ರೈಟ್ ಡೈರೆಕ್ಟ್ ಓನರ್ ಜೊತೆ ಕಾಂಟ್ಯಾಕ್ಟ್. ಸೊ ನಮ್ ಜೊತೆ ಈಗ ಇಲ್ಲಿ ಪ್ಲಾಟ್ ಪರ್ಚೇಸ್ ಮಾಡಿರೋ ಒಬ್ರು ಕಸ್ಟಮರ್ ಇದ್ದಾರೆ. ಸೊ ಅವ್ರ ರಿವ್ಯೂ ಏನಂತ ತಿಳ್ಕೊಳ್ಳೋಣ ಸರ್? ನಿಮ್ಮ ಹೆಸರು? ಯೋಗೇಶ್ ಅಂತ ಸರ್. ಯೋಗೇಶ್ ಅವ್ರು ನಮ್ ಜೊತೆ ಇದ್ದಾರೆ. ಸರ್ ಇಲ್ಲಿ ನೀವು SR ರೆವೆನ್ಯೂ ಗ್ರೀನ್ ಏನಕ್ಕೆ ಪ್ಲಾಟ್ ಪರ್ಚೇಸ್ ಮಾಡಿ, ಅದ್ರ ಒಂದು ಫೆಸಿಲಿಟಿ ಇಷ್ಟ ಆಯ್ತಾ ನಿಮಗೆ? ಹಿಂಗೆ ನೋಡ್ತಾ ಇದ್ದೆ ಬಂದಿದ್ದು ವಿಚಾರಣೆ ಮಾಡಿದಾಗ SR ಡೆವಲಪರ್ಸ್ ಅವರು ಫಾರ್ಮ್ ಲ್ಯಾಂಡ್ ಮಾಡ್ತಾ ಇದ್ದೀನಿ ಸರ್ ನೋಡ್ಕೊಳ್ಳಿ ಅಂತಂದ್ರು. ಅದು ಬಂದು ನೋಡಿದೆ, ಇಷ್ಟ ಆಯ್ತು. ಹಾಗಾಗಿ ಮುಂದಕ್ಕೆ ಫ್ಯೂಚರ್ಗೆ ಇನ್ವೆಸ್ಟ್ಮೆಂಟ್ ಚೆನ್ನಾಗಿರುತ್ತೆ. ಇದು ಈಗ ಇನ್ವೆಸ್ಟ್ ಮಾಡೋದು ಮುಂದಕ್ಕೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಆಮೇಲೆ ನೆಲಮಂಗಲ ತುಂಬಾ ಹತ್ರ ಇದೆ, ಹಾಗಾಗಿ ನಿಯರ್ ಬೈ. ಸೊ ಕನೆಕ್ಟಿವಿಟಿ ಮತ್ತೆ ಫ್ಯೂಚರ್ ಒಂದು ವಿಷನ್ ಇಂದ ನೀವು ಇಲ್ಲಿ ಪರ್ಚೇಸ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ.